ಆಗಲಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸಿಗೊತ್ತು ಈ ಒಂದು ಮನೆಯಲ್ಲಿ ದೇವರು ಈ ಮನೆಗೆ ಕೊಟ್ಟಂತಹ ವಾಗ್ದಾನ ವಚನವನ್ನು ನಾವು ನೋಡ್ತೇವೆ. ಯಾಕಂದ್ರೆ ವಿಶೇಷವಾಗಿ ಇವತ್ತು ರಮೇಶ್ ಬ್ರದರ್ ಮತ್ತು ರಾಣೆಮರ್ ಮನೆಯಲ್ಲಿ ದೇವರ ವಾಕ್ಯ ಸಾರುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯವನ್ನು ನಾವು ಇಲ್ಲಿ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕುರುಡರಿಗೆ ಕಣ್ಣು ಕೊಡೋದಕ್ಕಾಗಿ, ಕುಂಟರಿಗೆ ಕಾಲು ಕೊಡೋದಕ್ಕಾಗಿ, ಕುಷ್ಠ ರೋಗಿಗಳಿಗೆ ಶುದ್ಧ ಮಾಡೋದಕ್ಕಾಗಿ ಮತ್ತು ಸೆರೆಮನೆಯಲ್ಲಿದ್ದವರಿಗೆ ಬಿಡುಗಡೆ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕೊನೆ ಒಂದು ಸಾಲಿನ ನೋಡ್ತೇವೆ, ಸೆರೆಮನೆಯಲ್ಲಿ ಇದ್ದವರಿಗೆ ಬಿಡುಗಡೆ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಅಂತೆ. ಹಲ್ಲೆಲೂಯಾ. ಯಾರು ಬಂದಿದ್ದಾರೆ? ಯೇಸು ಕ್ರಿಸ್ತನು ಯಾರಿಗೋಸ್ಕರ ಬಂದಾರಂತೆ? ಸೆರೆಮನೆಯಲ್ಲಿ ಇದ್ದವರಿಗೆ ಬಿಡುಗಡೆ ಮಾಡುವುದಕ್ಕೋಸ್ಕರ. ಯಾವಾಗಾಯ್ತು ಯೇಸು ಕ್ರಿಸ್ತನಿಗೆ ಎಲ್ಲಾ ಜನರು ಬಂದಿ ಮಾಡಿದಾಗ, ಆತನಿಗೆ ಸೆರೆಮನೆ ಹಾಕಿದಾಗ, ಆತನ ಬದಲಾಗಿ ಯಾರಿಗೆ ಬಿಡುಗಡೆ ಕೊಟ್ಟಿದ್ದರಲ್ಲಿ? ಬರಬ್ಬ ಎಂಬ ಕಳ್ಳನಿಗೆ. ಅಲ್ಲಿ ಆ ಬರಬ್ಬನು ಬಂದಿಯಾಗಿರುವಾಗ ಆತನಿಗೆ ಬಿಡಿಸುವುದಕ್ಕಾಗಿ ದೇವರು ಯೇಸು ಕ್ರಿಸ್ತನು ಸೆರೆಮನೆಯಲ್ಲಿ ಹೋದರು. ಅದರಲ್ಲಿ ಸೆರೆಮನೆಯಲ್ಲಿ ಇದ್ದಂತ ಆ ಬರಬ್ಬನಿಗೆ ಯಾರ ಮುಖಾಂತರ ಬಿಡುಗಡೆ ಆಯಿತು? ಯೇಸು ಕ್ರಿಸ್ತನಿಂದ ಬಿಡುಗಡೆ ಆಯಿತು. ಯಾಕಂದ್ರೆ ಆ ಒಂದು ಪದ್ಧತಿ ಪ್ರಕಾರ ಏನಾಗಿತ್ತು, ಆ ಒಂದು ಇಸ್ರೇಲ್ ಅಲ್ಲಿ ಆ ಒಂದು ಹಬ್ಬದ ದಿವಸ ಯಾರಾದ್ರೂ ಒಬ್ಬನಿಗೆ ಕೈದಿಗೆ ಬಿಡೋದು ಒಂದು ಪದ್ಧತಿಯಾಗಿತ್ತು. ಆ ಜನರಿಗೆ ಕೇಳಿದಾಗ ಜನರು ಏನಂತಾರೆ, ನಮಗೆ ಯೇಸು ಕ್ರಿಸ್ತನಿಗೆ ಬೇಡ, ನಮಗೆ ಬರಬ್ಬನನ್ನು ಬಿಟ್ಟು ಕೊಡು ಅಂತ ಹೇಳಿ ಫಿಲಿಪ್ಪನಿಗೆ ಪಿಲಾತನಿಗೆ ಏನ್ ಮಾಡ್ತಾರೋ ಅವ್ರು ಅಪೀಲ್ ಮಾಡ್ತಾರೆ ಜನರು. ಆಗ ಪಿಲಾತನ್ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನಿಗೆ ಸೆರೆಮನೆಯಲ್ಲಿ ಹಾಕಿ ಯಾರಿಗೆ ಬಿಡುಗಡೆ ಮಾಡ್ತಾರೆ? ಬರಬ್ಬನಿ. ಆ ಬರಬ್ಬನ ಏನಾಗಿದ್ದನು? ಒಬ್ಬ ಕಳ್ಳನಾಗಿದ್ದನು. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ಒಂದು ಸಮಯದಲ್ಲಿ ಇವತ್ತು ನೋಡ್ಬೇಕಾದ್ರೆ ಇವತ್ತು ಯಾವುದೇ ವ್ಯಕ್ತಿ ಒಂದು ಕೆಟ್ಟ ಕೆಲಸ, ಪಾಪದ ಕೆಲಸ ಮಾಡಿದ್ರೆ ಏನ್ ಮಾಡುತ್ತೆ ನಮ್ಮ ಕಾನೂನು? ಮೊದಲಿಂದ ರಾಜ್ಯದ ಅಧಿಕಾರಿ ಇದ್ದಾಗ ಏನ್ ಮಾಡ್ತಿದ್ರು? ಕೆಟ್ಟ ಕೆಲಸ ಮಾಡಿದಾಗ ಅವ್ರಿಗೆ ಏನ್ ಮಾಡ್ತಾರೆ? ಸೆರೆಮನೆಯಲ್ಲಿ ಹಾಕಿ ಶಿಕ್ಷೆ ಕೊಡ್ತಾ ಇದ್ರು. ಅದೇ ಪದ್ಧತಿ ಪ್ರಕಾರ ಈಗ ಏನಾಗಿದೆ, ನಮ್ಮ ಕಾನೂನು ಕೂಡ ಇವತ್ತು ಯಾರು ತಪ್ಪು ಮಾಡಿದರೆ, ಕ್ರೈಮ್ ಮಾಡಿದ್ರೆ ಏನ್ ಮಾಡುತ್ತೆ? ಅವರಿಗೆ ಸೆರೆಮನೆಯಲ್ಲಿ ಹಾಕ್ತಾರೆ. ಆದರೆ ಇವತ್ತು ಆ ಸೆರೆಮನೆ ಇದ್ದುಕೊಂಡು ನಾವು ದೇವರಿಗೆ ಪ್ರಾರ್ಥಿಸಿದಾಗ ಏನಾಗುತ್ತೆ? ನಮಗೆ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಯಾವಾಗಾಯ್ತು ಪೌಲ ಸೀಲರಿಗೆ ಯೇಸು ಕ್ರಿಸ್ತನ ವಾಕ್ಯ ಸಾರಬಾರದು ಅಂತ ಹೇಳಿ ಆತನಿಗೆ ಸೆರೆಮನೆ ಹಾಕಿದಾಗ, ಆ ಸೆರೆಮನೆ ಇದ್ರು ಕೂಡ ಅವ್ರು ಏನ್ ಮಾಡಿದ್ರು? ಭಯ ಪಡ್ಲಿಲ್ರಿ. ಆ ಮಧ್ಯರಾತ್ರಿಯಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ರು. ಅವ್ರ 2 ಕೈ ಕಾಲುಗಳಿಗೆ ಬೇಡಿ ಹಾಕಿದ್ರು. ಸೆರೆಮನೆ ಹಾಕಿದ್ರು, ಬರೀ ಆ ಕದಗಳು ಮುಚ್ಚಿಲ್ಲ, ಅವ್ರಿಗೆ ಕಾಲು ಕೈಗಳು ಕೂಡ ಬೇಡಿ ಹಾಕಿ ಅವರಿಗೆ ಬಂಧಿಸಿದಾಗ ಆ ಸಮಯದಲ್ಲಿ ಸಂತೋಷ ಪಟ್ಟು ಏನ್ ಮಾಡಿದ್ರು? ಅವರು ದೇವರಿಗೆ ಸ್ತೋತ್ರ ಸಲ್ಲಿಸಿದ್ರು, ದೇವರಿಗೆ ಆರಾಧಿಸಿದ್ರು, ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡಿದ್ರು? ಅವರಿಗೆ ಆ ಒಂದು ಜೈಲಿನಿಂದ, ಆ ಸೆರೆಮನಿಂದ ದೇವರು ಬಿಡುಗಡೆ ಮಾಡಿದೆಂಬುದಾಗಿ ನಾವು ನೋಡ್ತೇವೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಒಂದು ಸೆರೆಮನೆಯಲ್ಲಿ ಇವತ್ತು ಅನೇಕ ತಪ್ಪು ಕೆಲಸ ಮಾಡಿ ಇವತ್ತು ಸೇರಿರುವಾಗ ಆ ಒಂದು ವ್ಯಕ್ತಿಗಳು ಆ ಒಂದು ಸೆರೆಮನೆಯಿದ್ದಾಗ ದೇವರಿಗೆ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡ್ತಾರೆ? ಕ್ಷಮಿಸಿ ಅವರಿಗೆ ಏನ್ ಮಾಡ್ತಾರೆ? ಹೊಸ ಜೀವನ ಕೊಟ್ಟು ಆ ಜೈಲಿಂದ ಬಿಡುಗಡೆ ಕೊಡ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಸೆರೆಮನೆಯಲ್ಲಿ ಇದ್ದವರಿಗೆ ನಾನು ಬಿಡುಗಡೆ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ದೇವರು ಹೇಳಿದ ಪ್ರಕಾರ ಅಲ್ಲಿ ಅನೇಕ ಜನರು ಏನ್ ಮಾಡಿದ್ದಾರೆ? ಆತನ ಬಿಡುಗಡೆ ಕೊಟ್ಟಿದ್ದಾರೆ. ಯಾರು? ಸೆರೆಮನೆಯಲ್ಲಿ ಇದ್ದವರೇ. ಇವತ್ತು ಕೂಡ ಒಂದು ಪಶ್ಚಾತ್ತಾಪ ಪಟ್ಟು ಆ ಸೆರೆಮನೆಯಲ್ಲಿ ಅಪರಾಧಿಗಳಾಗಿ ಜೈಲು ಶಿಕ್ಷೆ ಅನುಭವಿಸುವಂತ ಎಲ್ಲಾ ಮಕ್ಕಳು ತಪ್ಪಾಯ್ತು ದೇವರು ಅಂತ ಹೇಳಿ ನಾವು ದೇವರಿಗೆ ಬೇಡಿಕೊಂಡಿದ್ದಾಗ ಯಾರು ಅಲ್ಲೇನಾಗಿತ್ತು? ಅದರಿಂದ ನಾವು ಬಂಧಿಸಲಾಗಲ್ಲ ಆಗದ್ದು. ಆಗ ದೇವರು ಏನ್ ಮಾಡ್ತಾರೆ? ನಮಗೆ ಆ ಹೃದಯಗಳನ್ನು, ಆ ಜೈಲರ್ದು ಪ್ರತಿ ಹೃದಯ ಕರಗಿಸಿ ಏನ್ ಮಾಡ್ತಾರೆ? ದೇವರು ಅದ್ಭುತ ಮಾಡ್ತಾರೆ. ಒಂದು ಉದಾಹರಣೆ ನೋಡ್ಬೇಕಾದ್ರೆ, ಕೆಲವು ದಿನ ಹಿಂದೆ ಏನ್ ಮಾಡಿದ್ರು, ಒಬ್ಬ ಹೆಣ್ಮಗಳು ಒಂದು ಕೊಲೆ ಕೇಸಿನಲ್ಲಿ ಏನಾಗಿದ್ದಳು? ಅವಳು ಜೈಲ್ ಪಾಲಾಗಿದ್ದಳು. ಹಲ್ಲೆಲೂಯಾ. ಜೈಲ್ ಪಾಲಾಗಿದಾಗ ಅವಳಿಗೆ ದೇವರ ಬಗ್ಗೆ ಗೊತ್ತಿದ್ದಿಲ್ಲ. ಯಾರೊಬ್ಬರು ಏನ್ ಮಾಡಿದ್ರು ಜೈಲಲ್ಲಿ ಅವಳಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದಾಗ ಯೇಸು ಸ್ವಾಮಿ ನಂಬ್ಕೊಂಡಿದಾಗ ರಕ್ಷಣೆ ಆಗುತ್ತೆ, ಮತ್ತೆ ಅವ್ರಿಗೆ ಪ್ರಾರ್ಥಿಸಿದಾಗ ಹಳೆ ಪಾಪಗಳು ಕ್ಷಮಿಸಿ ಹೊಸ ಹೃದಯ ಕೊಟ್ಟು ಜೀವನ ಆಶೀರ್ವಾದ ಮಾಡ್ತಾರೆ ಎಂದಿದಾಗ ಆ ವಿಷಯ ಗೊತ್ತಾಗಿದಾಗ ಆಕಿನ ಗಂಡ, ಒಂದು ಚಿಕ್ಕ ಮಕ್ಕಳು ಇರ್ತಾರೆ, ಎಲ್ಲ ಮಕ್ಕಳು ಇದ್ದಾಗ ಗಂಡ ಸತ್ತೋದಾಗ ಚಿಕ್ಕ ಮಕ್ಕಳಿಗೆ ನೋಡ್ಲಕ್ಕೂ ಯಾರೇ ಇರ್ತಿರಲಿಲ್ಲ. ಅವಳು ಜೈಲಲ್ಲೇ ದುಡ್ಡು ಏನ್ ಮಾಡ್ತಿಳು? ತಿಂಗಳಿಗೆ ಮನಿ ಆರ್ಡರ್ ಮಾಡಿ ತನ್ನ ಮಕ್ಕಳಿಗೆ ಕಳಿಸ್ತಾ ಇರ್ತಿಳ್ರಿ ಪೋಷಿಸ್ಲಕ್ಕ. ಅದೇ ರೀತಿಯಾಗಿ ದೇವ್ರಿಗೆ ನಂಬ್ಕೊಂಡು ಜೈಲಲ್ಲೇ ಪ್ರಾರ್ಥನೆ ಮಾಡ್ಕೋತಾ ದೇವ್ರಿಗೆ ಕೊಂಡಾಡ್ಕೋತಾ ಇದ್ದಾಗ ಅವಳಿಗೆ ಶಿಕ್ಷೆ 14-17 ವರ್ಷ ಎಷ್ಟೋ ಆಗಿತ್ತು. ಆದ್ರೆ ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ನೀನು ಶರೀರ ಬಿಡಿಸ್ತೀಯಾ, ಹೊಸ ಜೀವನ ಕೊಡ್ತೀಯ ಅಂತ ಹೇಳಿ ನಂಬಿ ದೇವರ ಹತ್ರ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅವಳು ದೇವರ ಹತ್ರ ಪ್ರಾರ್ಥಿಸಿದಾಗ, ದೇವರಿಗೆ ಆರಾಧಿಸಿದಾಗ ಕೇವಲ 1.5 ವರ್ಷದಲ್ಲಿ ಅವಳಿಗೆ ಈ ದೇವರೇನ್ ಮಾಡಿದರು? ಆ ಒಂದು
ಶಿಕ್ಷೆಯಿಂದ ತಪ್ಪಿಸಿ ಹೊರಗೆ ತಂದ್ರು. ಇವತ್ತು ಅವರು ದೇವರ ಸೇವೆ ಮಾಡಿ ಉನ್ನತವಾಗಿ ಏನ್ ಮಾಡಿದ್ರು, ಸ್ವಂತ ಆಲಯ ಇಟ್ಕೊಂಡು ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅಂದ್ರೆ 7 ವರ್ಷ ಶಿಕ್ಷೆ ಆಗಿದ್ದು 1.5 ವರ್ಷದಾಗ ದೇವರು ಏನ್ ಮಾಡಿದ್ರು, ಅವರಿಗೆ ಬಿಡುಗಡೆ ಕೊಟ್ಟಿದ್ರು. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಎಂತ ಕಾನೂನು ಇದ್ರು ಕೂಡ ಇವತ್ತು ನಾವು ದೇವರ ಹತ್ರ, ಸೊ ಅದು ದೇವರದ್ದು ಕಾನೂನು, ಅದೊಂದು ಏನಾಗಿದೆ, ದೊಡ್ಡದಾಗಿದೆ. ಅವತ್ತು ಅದ್ಭುತ ಮಾಡಿದ ದೇವರು ಇವತ್ತು ಅದ್ಭುತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇವರ ಹತ್ರ ನಾವು ಏನ್ ಮಾಡ್ಬೇಕು, ಪಶ್ಚಾತ್ತಾಪದ ದೀನತೆಯಿಂದ ನಾವು ಮಾಡಿದ ತಪ್ಪುಗಳು ಒಪ್ಪಿಕೊಂಡು ದೇವರಿಗೆ ಪ್ರಾರ್ಥಿಸಿದಾಗ, ಸೆರೆಮನೆ ಇದ್ರೂ ಕೂಡ ದೇವರಿಗೆ ಪ್ರಾರ್ಥಿಸಿದಾಗ ದೇವರು ಏನ್ ಮಾಡ್ತಾರೆ, ಬಿಡುಗಡೆ ಕೊಟ್ಟು ಹೊರಗೆ ತಂದು ಹೊಸ ಜೀವನ ಕೊಡ್ತಾರೆ. ಸೊ ಇವತ್ತು ನಿಮ್ಮ ಮಗನಿಗೆ ಕೂಡ ದೇವರು ಏನ್ ಮಾಡ್ತಾರೆ, ಆದಷ್ಟು ಬೇಗನೆ ಏನ್ ಮಾಡ್ತಾರೆ, ಆ ಒಂದು ಯಾವ ಮನುಷ್ಯರು ಆತನ ಹೊರಗೆ ತರಲಕ್ ಆಗ್ಲಿಲ್ಲ, ಆತನ ವಿರೋಧಿಗಳು ಆತನಿಗೆ ಏನ್ ಮಾಡ್ತಾ ಇದ್ದಾರೆ, ಸೊ ಅವರು ಒಪ್ಕೋತಾ ಇರಲ್ಲ ಹಾಕಿರೋರು. ಆದ್ರೆ ಸೊ ದೇವ್ರ ಹತ್ರ ಮೊರೆ ಇಟ್ಟಿದಾಗ ದೇವರು ಅದ್ಭುತ ಮಾಡಿ ನಿಮ್ಮ ಮಗನಿಗೆ ಏನ್ ಮಾಡ್ತಾನೆ, ದೇವರು ಹೊರಗಡೆ ತಂದು ದೇವರು ಆಶೀರ್ವಾದ ಮಾಡ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಸ್ಥಿರಚಿತ್ತವಾಗಿ ಸಮಾಧಾನವಾಗಿ ತಾಳ್ಮೆಯಿಂದ ನಮ್ಮ ಒಂದು ಭಾರ ಏನ್ ಮಾಡ್ಬೇಕು, ದೇವ್ರ ಮೇಲೆ ಹಾಕಿದಾಗ ಸೊ ದೇವ್ರು ಏನ್ ಮಾಡ್ತಾರೆ, ಖಂಡಿತ ಬಿಡುಗಡೆ ಕೊಡ್ತಾರೆ. ಸೊ ದೇವರ ವಾಕ್ಯದಂತೆ ನಮ್ಮನ್ನು ಮತ್ತು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ಜೈಲಿನಿದ್ದಂತ ಎಲ್ಲಾ ಮಕ್ಕಳಿಗೆ ದೇವರು ಒಂದು ಪಶ್ಚಾತ್ತಾಪ ಮನಸ್ಸು ಕೊಟ್ಟು ಅವರಿಗೆ ಹೃದಯ ಕರಗಿಸಿ ಅವರಿಗೆ ಹೊಸ ಜೀವನ ಕೊಟ್ಟು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ದೇವರ ವಾಕ್ಯದಂತೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.